ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹನುಮಗೊಂಡನಹಳ್ಳಿಯಲ್ಲಿ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆಯ ಸಹಯೋಗದೊಂದಿಗೆ 76ನೇ ಪ್ರಜಾರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಬಸವರಾಜ್ ಸರ್, ಗೋಣಿ ಬಸಪ್ಪ ಕೆ, ಶಿಕ್ಷಕಿಯರಾದ ಸರೋಜಾ ಕಮ್ಮಾರ್, ಸವಿತಾ ಕೆ, ಶಹನಾ ಬಾನು, ಅಂಗನವಾಡಿ ಕಾರ್ಯಕರ್ತೆಯರಾದ ಇಮ್ರಾನ್ ಬಿ, ಸಹಾಯಕರಾದ ಪರ್ವೀನ್ ಬಾನು ಅವರು, ಊರಿನ ಹಿರಿಯರಾದ ರಿಜ್ವಾನ್ ಸಾಹೇಬ್, ಅಯೂಬ್ ಖಾನ್, ಎರಡೂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಮೀಉಲ್ಲಾ ಕೆ ಮತ್ತು ಆಸಿಫುಲ್ಲಾ, ಊರಿನ ಗ್ರಾಮಸ್ಥರಾದ ಮಾಬೂ ಸಾಹೇಬ್, ಹುಸೇನ್ ಸಾಹೇಬ್, ಚಮನ್, ಶರೀಫ್ ಸಾಹೇಬ್, ರಶೀದ್ ಸಾಬ್, ಡ್ರೈವರ್ ಚಮನ್ ಸಾಬ್, ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಆಸಿಫಣ್ಣ, ಶಕೀಲಣ್ಣ, ಕಯ್ಯಮ್ಮಣ್ಣ, ಮಕ್ಕಳ ಪಾಲಕರ ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ಕಾರಗಳು. ಈ ಸರಳ ಸುಂದರ ಸಂಭ್ರಮದಲ್ಲಿ ಉಪಸ್ಥಿತಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅತಿಥಿಗಳೇ, ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 26 ಜನವರಿ ಎಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಏಕೆಂದರೆ ಈ ದಿನದಂದು ಸ್ವಾತಂತ್ರ್ಯ ಭಾರತವು 1950ರಲ್ಲಿ ಅಂಗೀಕರಿಸಲಾಯಿತು. ವಾಯುಪಡೆ ತಮ್ಮ ವಿಮಾನಗಳೊಂದಿಗೆ ಅದ್ಭುತವಾದ ಸಾಹಸವನ್ನು ಪ್ರದರ್ಶಿಸುತ್ತದೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. Morning everyone, my name is Pragati. I am studying in 5th standard. Today we are celebrate our 76th Republic Day. At first I wish you all a very happy Republic Day. Republic Day is on 26th January. Every year on this day 1950 India became Republic. It is very important day. History of India. Dr. Bhimarao Ambedkar, the called father of Constitution. We are proud to be an India. Thank you, one and all. Jai Hind, Jai Bharat.